ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಹಾಗೂ ಶಿಕ್ಷಣ ಸಚಿವರಿಗೆ ಹಾಗೂ ಕೆಕೆಆರ್ಡಿಬಿ ಡಾಕ್ಟರ್ ಅಜಯ್ ಸಿಂಗ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಶಾಲೆಗಳಲ್ಲಿ ಅತಿ ಕಡಿಮೆ ವೇತನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರು ಕಳೆದ ಹಲವು ವರ್ಷಗಳಿಂದ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆಯನ್ನ ಸರಿದೂಗಿಸ್ತಾ ಇದ್ದೀವಿ ಮತ್ತು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆದರೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ನಮ್ಮ ಸಂಘಟನೆ ವತಿಯಿಂದ ಅನೇಕ ಬಾರಿ ರಾಜ್ಯದಾದ್ಯಂತ ಹಲವಾರು ಹೋರಾಟ ಮಾಡಿದ್ರು ಕೂಡ, ಅನೇಕ ಬಾರಿ ತಮಗೆ ಮನವಿ ಮಾಡಿದ್ರು ಕೂಡ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಈ ಬಜೆಟ್ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅತಿಥಿ ಶಿಕ್ಷಕರ ಬೇಡಿಕೆ ಈಡೇರಿಸಿ ಮತ್ತು 2025 ನವೆಂಬರ್ನಿಂದ 2026 ಫೆಬ್ರವರಿ 4 ತಿಂಗಳ ತನಕ ವೇತನ ಕೊಟ್ಟಿಲ್ಲ. ವೇತನ ಇಲ್ಲದೆ ನಾವು ಕೂಡ 12,000 ವೇತನ ಬೆಲೆ ಏರಿಕೆ ದುನಿಯಾದಲ್ಲಿ ಅತಿಥಿ ಶಿಕ್ಷಕರ ದಿನನಿತ್ಯ ಜೀವನ ನಿರ್ವಹಣೆಗೆ ತುಂಬಾ ಕಷ್ಟಕರವಾಗಿದೆ. ದಯವಿಟ್ಟು ವೇತನ ಬಿಡುಗಡೆಗೊಳಿಸಿ ಹಾಗೂ ಕೆಳಗಿನ ನಮ್ಮ ಬೇಡಿಕೆಗಳನ್ನ ಪರಿಗಣಿಸಿ ಈಡೇರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಪ್ರಮುಖ ಬೇಡಿಕೆಗಳು: ಪ್ರತಿ ತಿಂಗಳು 25,000 ತನಕ ಗೌರವಧನವನ್ನ ಕೊಡಬೇಕು. 12 ತಿಂಗಳು ಪೂರ್ಣ ಪ್ರಮಾಣದ ಗೌರವಧನವನ್ನ ನೀಡಬೇಕು. ರಾಜ್ಯ ಸರ್ಕಾರ ಅನುಸರಿಸುವ ಮೆರಿಟ್ ಪದ್ಧತಿ ಕೈಬಿಡಬೇಕು. ಪ್ರತಿ ವರ್ಷ 5% ಕೃಪಾಂಕಗಳನ್ನ ಕೊಡಬೇಕು. ಅತಿಥಿ ಶಿಕ್ಷಕರಿಗೆ ಸೇವಾ ಭದ್ರತೆ ಒದಗಿಸಬೇಕು. ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಸರ್ಕಾರದ ನೇಮಕಾತಿಯಲ್ಲಿ ಆದ್ಯತೆ ಕೊಡಬೇಕು. ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನ ಶಾಲೆಗಳಲ್ಲಿ ಒದಗಿಸಬೇಕು. ಅತಿಥಿ ಶಿಕ್ಷಕಿಯರಿಗೆ ಹೆರಿಗೆ ರಜೆ ಹಾಗೂ ಋತುಚಕ್ರದ ವೇಳೆ ಪ್ರತಿ ತಿಂಗಳ ರಜೆ ಅನ್ವಯಿಸಬೇಕು. ಕೆಕೆಆರ್ಟಿಬಿಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಕೆಜಿ ಮತ್ತು ಯುಕೆಜಿ ಅತಿಥಿ ಶಿಕ್ಷಕರಿಗೆ ವೇತನ ತಾರತಮ್ಯ ಸರಿದೂಗಿಸಬೇಕು. ಆದ್ದರಿಂದ ಮೇಲ್ಕಂಡ ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನ ಪರಿಗಣಿಸಿ ಅತಿಥಿ ಶಿಕ್ಷಕರಿಗೆ ನ್ಯಾಯ ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇಂದಿನ ಒಂದು ಪ್ರತಿಭಟನೆ ಯಾತಕ್ಕಾಗಿ ಮಾಡಿದ್ದೀವಿ ಅಂತಂದರೆ, ಈ ಒಂದು ಮನವಿ ಪತ್ರವನ್ನು ಸುಮಾರು ವರ್ಷಗಳಿಂದ ನಿರಂತರ ಕಾಲ ಅತಿಥಿ ಶಿಕ್ಷಕರ ಒಂದು ಬೇಡಿಕೆಗಳು ಈಡೇರಿಸಬೇಕಂತೇಳಿ ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಈ ಬಾರಿನೂ ಕೂಡ ಈ ಬಜೆಟ್ ಅಧಿವೇಶನ ಇರೋದ್ರಿಂದ ಈ ಬಜೆಟ್ ಅಧಿವೇಶನದಲ್ಲಿ ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವ ಉದ್ದೇಶಕ್ಕಾಗಿ ಮಾನ್ಯ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೂ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರಿಗೂ ಕೂಡ ಈ ಬಾರಿ ನಾವು ಮನವಿ ಪತ್ರವನ್ನು ಇಂದು ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಏನಂತಂದರೆ, ನಮ್ಮ ಬೇಡಿಕೆಗಳಾಗಿರ್ತಕ್ಕಂಥ 25,000ವರೆಗೂ ಕನಿಷ್ಠ ವೇತನ ನೀಡಬೇಕು. ಅದೇ ರೀತಿಯಾಗಿ ಪ್ರತಿ ವರ್ಷ 5 ಕೃಪಾಂಕವನ್ನು ನೀಡಬೇಕು. ಪ್ರತಿ ತಿಂಗಳಿನಂತೆ ಆಯಾ ವೇತನವನ್ನು ನೀಡಬೇಕು ಮತ್ತು ಕೃಪಾಂಕಗಳು ಪ್ರತಿ ವರ್ಷ 5 ಕೃಪಾಂಕಗಳನ್ನು ನೀಡಬೇಕು. ಅದೇ ರೀತಿಯಾಗಿ ಪ್ರತಿ ನಮಗೆ EL CL ಕೂಡ ನೀಡಬೇಕು. ವೇತನ ಒಂದು ಸೌಲಭ್ಯದ ಜೊತೆಗೆ ನಮಗೆ ಭದ್ರತೆಯನ್ನು ಒದಗಿಸಿಕೊಡಬೇಕು. ಅದೇ ರೀತಿಯಾಗಿ ಭದ್ರತೆಯನ್ನು ಒದಗಿಸಿಕೊಡಬೇಕು. ಏನಂದರೆ, ಮಹಿಳಾ ಅತಿಥಿ ಶಿಕ್ಷಕಿಯರಿಗೆ ಏನು ಸರ್ಕಾರಿ ಶಾಲೆ ಶಿಕ್ಷಕಿಯರಿಗಿರುವಂಥ ಹೆರಿಗೆ ರಜೆ ಆಗಿರ್ಬೋದು ಮತ್ತು ಮತ್ತೇನಂತಂದರೆ ತಿಂಗಳಿನ ಋತುಮತಿ ಆದಂಥ ಸಂದರ್ಭದಲ್ಲಿ ಅವರಿಗೆ ತಿಂಗಳಿನ ಒಂದು ರಜೆಯಂತೆ ಸರ್ಕಾರಿ ಶಿಕ್ಷಕರಿಗೆ ಇಟ್ಟಂತೆ ಮತ್ತು ಅತಿಥಿ ಶಿಕ್ಷಕಿಯರಿಗೂ ಕೂಡ ನೀಡಬೇಕು. ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಈ ಒಂದು ಬಜೆಟ್ನಲ್ಲಿ ನಮಗೆ ಒಂದು ಏನಂದರೆ ಸರ್ಕಾರದ ಮೇಲೆ ಒಪ್ಪಿದೆ. ಈ ಬಾರಿಯೂ ಕೂಡ ನಮ್ಮ ಅತಿಥಿ ಶಿಕ್ಷಕರ ವೇತನವನ್ನು ಹೆಚ್ಚಳ ಮಾಡುತ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಈ ಮೂಲಕ ನಾನು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಬೇಡಿಕೆಗಳ ಭರವಸೆಯನ್ನು ತಾವೆಲ್ಲರೂ ಈಡೇರಿಸ್ತೀರಿ ಅಂತ ಮಾತನ್ನು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದ ತಿಪ್ಪಣ್ಣ ಹತ್ತಿಗೋಡೂರು, ವಡಗೇರ ತಾಲೂಕು ಅಧ್ಯಕ್ಷ ವೀರೇಶ್ ಕೊಂಕಲ್, ಶಹಾಪುರ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ರಸ್ತಾಪುರ್, ತಾಯಪ್ಪ ಲಿಂಗೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.